The next Mendelian disorder is autosomal disorder ತಗೊಳ್ಳೋಣ. ಸೆಕ್ಸ್ ಲಿಂಕ್ಡ್ ಡಿಸಾರ್ಡರ್ಸ್ ನೋಡಿದ್ವಿ ಇಷ್ಟೊವರೆಗೂ, ಕಲರ್ ಬ್ಲೈಂಡ್ನೆಸ್ ಮತ್ತೆ ಹಿಮೋಫಿಲಿಯಾನ. ಈಗ ದ ಆಟೋಸೋಮಲ್ ಡಿಸಾರ್ಡರ್ ಅಲ್ಲಿ ಫಸ್ಟ್ ಒನ್ ಸಿಕ್ಕಲ್ ಸೆಲ್ ಅನಿಮಿಯಾ ತಗೊಳ್ಳೋಣ. ಸಿಕ್ಕಲ್ ಸೆಲ್ ಅನಿಮಿಯಾ, ದ ನೇಮ್ ಇಟ್ ಸೆಲ್ಫ್ ಇಂಡಿಕೇಟ್ಸ್ ದಿಸ್ RBC ಇಸ್ ಯಾವ ಶೇಪಲ್ಲಿ ಇರುತ್ತೆ? ಡಿಶ್ ಶೇಪಲ್ಲಿ ಇರುತ್ತೆ, ಬೈಕಾನ್ಕೇವ್ ಶೇಪಲ್ಲಿ ಇರುತ್ತೆ. ಬಿಕಾಸ್ ಏನಾದರೂ ಆ ಒಂದು ಜೀನ್, ದ ನಾರ್ಮಲ್ ಜೀನ್ ಎ ಏನಾದ್ರು ಅಫೆಕ್ಟ್ ಆದರೆ ಬ್ಲಡ್ ಸೆಲ್ ಇಸ್ ಬಿಕಮ್ ಸಿಕ್ಕಲ್ ಶೇಪ್ಡ್. ಆ ಸಿಕ್ಕಲ್ ಶೇಪ್ ಆಗೋದ್ರಿಂದ ಇಟ್ ಡಸಂಟ್ ಕ್ಯಾರಿ ದ ನಾರ್ಮಲ್ ರಿಕ್ವೈರ್ಡ್ ಅಮೌಂಟ್ ಆಫ್ ಆಕ್ಸಿಜನ್ ಅದು ಕ್ಯಾರಿ ಮಾಡಲ್ಲ. ಹಾಗಾಗಿ ಇದಕ್ಕೆ ನೇಮು ಸಿಕ್ಕಲ್ ಸೆಲ್ ಅನಿಮಿಯಾ ಅಂತ ಹೇಳಿದ್ದಾರೆ. ಈ ಸಿಕ್ಕಲ್ ಸೆಲ್ ಅನಿಮಿಯಾ ಹೇಗೆ ಬರುತ್ತೆ, ಅದೇನೇನು ಅಫೆಕ್ಟು ಯಾಕೆ ಆಗುತ್ತೆ ಅಂತ ಅಂದರೆ, ಇಲ್ಲಿ 11th ಕ್ರೋಮೋಸೋಮ್, ನಮ್ಮ ಕ್ರೋಮೋಸೋಮಲ್ಲಿ 23 ಪೇರ್ಸ್ ಆಫ್ ಕ್ರೋಮೋಸೋಮಲ್ಲಿ 11th ಪೇರ್ ಇದೆ ಅಲ್ವಾ, ಆ 11th ಪೇರಲ್ಲಿ ನೋಡಿ, ಇದು ಜೀನ್ ಲೆವೆಲ್, ಜೀನ್ ಮ್ಯೂಟೇಷನ್ ಕೂಡ ಎಕ್ಸಾಂಪಲ್ ಇದು ಸಿಕ್ಕಲ್ ಸೆಲ್ ಅನಿಮಿಯಾ. ಯಾಕಂದರೆ ಒಂದೇ ಒಂದು ಬೇಸ್ ಪೇರ್ ಡಿಸ್ಪ್ಲೇಸ್ ಆಗಿ ಬೇರೆದು ಬರೋದ್ರಿಂದ ಇಲ್ಲಿ ಮ್ಯೂಟೇಷನ್ ಆಗಿ ಹೋಲ್ ದ ಜೀನೋಮ್ ಸೀಕ್ವೆನ್ಸ್ ಏನಾಗುತ್ತೆ, ಚೇಂಜ್ ಆಗುತ್ತೆ. CTC ಯಾವ ಕ್ರೋಮೋಸೋಮ್ ಮೇಲೆ? ಕ್ರೋಮೋಸೋಮ್ 11. ಕೇಳ್ತಾರೆ ಇದನ್ನ, ಸಿಕ್ಕಲ್ ಸೆಲ್ ಅನಿಮಿಯಾದು ಜೀನ್ ಎಲ್ಲಿರುತ್ತೆ ಅಥವಾ ಅಫೆಕ್ಟೆಡ್ ಜೀನ್ ಯಾವ ಪಾರ್ಟಲ್ಲಿ ಅಂತೆಲ್ಲ. ಆಟೋಸೋಮಲ್ ಡಿಸಾರ್ಡರ್ಗೆ ಒಂದು ಎಕ್ಸಾಂಪಲ್ ಇದು. ಇದರಲ್ಲಿ ರಿಸೆಸಿವ್ ಜೀನ್ಗೆ ಎಕ್ಸಾಂಪಲ್, ಆಟೋಸೋಮಲ್ ರಿಸೆಸಿವ್ಗೆ ಫಸ್ಟ್ ಇದನ್ನ ರಿಸೆಸಿವ್ ಅಂತ ಕರಿತಾ ಇದ್ರು, ಆಮೇಲೆ ಅದನ್ನ ಅರ್ಥ ಮಾಡ್ಕೊಂಡು ಕೋಡಾಮಿನೆಂಟ್ ಅಂತ ಕರೆದ್ರು. ಯಾಕೆ ಕೋಡಾಮಿನೆಂಟ್ ಅಂತ ಹೇಳ್ತೀನಿ. ಇಲ್ಲಿ ದ ನಾರ್ಮಲ್ ಹಿಮೋಗ್ಲೋಬಿನ್ ಜೀನ್ ಅಲ್ಲಿ CTC ಇರುತ್ತೆ, ಅದಕ್ಕೆ ಇನ್ನೊಂದು ಸ್ಟ್ಯಾಂಡ್ ಅಲ್ಲಿ ಕಾಂಪ್ಲಿಮೆಂಟರಿ ಸ್ಟ್ಯಾಂಡ್ ಆಗಿ ಅದಿರುತ್ತೆ, GAG ಆಗುತ್ತೆ. ಅದರಿಂದ ದ mRNA ಆ GAGಗೆ ಏನ ಕೋಡ್ ಮಾಡುತ್ತೆ ಅಂತ ಅಂದ್ರೆ ಗ್ಲುಟಾಮಿಕ್ ಆಸಿಡ್ ನ ಕೋಡ್ ಮಾಡುತ್ತೆ. ಅವಾಗ ನಾರ್ಮಲ್ ಹಿಮೋಗ್ಲೋಬಿನ್ ಪೆಪ್ಟೈಡ್ ಫಾರ್ಮೇಶನ್ ಆಗುತ್ತೆ. ಅಕಸ್ಮಾತ್ ಈ ಹಿಮೋಗ್ಲೋಬಿನ್ ಮೇಲೆ T ಬದಲು A ಏನಾದರೂ ಫಾರ್ಮೇಶನ್ ಆದರೆ, GAG ಬದಲು GTG ಫಾರ್ಮೇಶನ್ ಆಗುತ್ತೆ. GTGಲಿ RNAಲಿ T ಬದಲು ಏನಿರುತ್ತೆ, U ಇರುತ್ತೆ. GUGಗೆ ಅಲ್ಲಿ ವ್ಯಾಲಿನ್ ಕೋಡ್ ಆಗುತ್ತೆ. ವ್ಯಾಲಿನ್ ಕೋಡ್ ಆಗೋದ್ರಿಂದ ಹಿಮೋಗ್ಲೋಬಿನ್ ಅಲ್ಲಿ ಆ ಪೆಪ್ಟೈಡ್ ಚೈನ್ ಏನಾಗುತ್ತೆ, ಚೇಂಜ್ ಆಗೋದ್ರಿಂದ ಓಲ್ ಪ್ರೋಟೀನ್ ಸೀಕ್ವೆನ್ಸ್ ಚೇಂಜ್ ಆಗಿ ಬೇರೆ ಒಂದು ಪ್ರೋಟೀನ್ ಫಾರ್ಮೇಶನ್ ಆಗಿ ಈ ಥರ ಶೇಪ್ ಬರಬೇಕಾಗಿರುವಂತಹ RBC ದೇ ಬಿಕಮ್ ಸಿಕ್ಕಲ್ ಶೇಪ್ಡ್. ಯಾವ ಶೇಪ್ ಆಗಿ ಫಾರ್ಮೇಶನ್ ಆಗುತ್ತೆ, ಸಿಕ್ಕಲ್ ಶೇಪ್ಡ್. ಓಕೆ, ದೇ ಫೇಲ್ಸ್ ಟು ಕ್ಯಾರಿ ದ ನಾರ್ಮಲ್ ಅಮೌಂಟ್ ಆಫ್ ಆಕ್ಸಿಜನ್ ಟು ದ ಬಾಡಿಗೆ ಬೇಕಾಗಿರುವಂತಹ ಇದನ್ನ ಆಕ್ಸಿಜನ್ ಸಪ್ಲೈ ಮಾಡೋಕ್ಕಾಗಲ್ಲ. ಮತ್ತೆ ದೇ ಆರ್ ಅನೇಬಲ್ ಟು ಮೂವ್ ಫ್ರೀಲಿ ಇನ್ ದ ಬ್ಲಡ್ ವೆಸಲ್ಸ್, ಮೂವ್ ಆಗೋಕ್ಕೆ ಕೂಡ ಕಷ್ಟ ಆಗುತ್ತೆ. ಆಗ ಅನಿಮಿಕ್ ಉಂಟಾಗುತ್ತೆ. ಅನಿಮಿಕ್ ಆದರೆ ನಿಮ್ಗೆ ಗೊತ್ತಿರುತ್ತೆ, ಅಬ್ಸಾರ್ಪ್ಷನ್ ಆಫ್ ಫುಡ್ ಕಮ್ಮಿ ಆಗುತ್ತೆ, ಬ್ರೈನ್ಗೆ ಬಾಡಿಗೆಲ್ಲ ಬೇಕಾಗಿರೋ ಆಕ್ಸಿಜನ್ ಇದು ಕಮ್ಮಿ ಆಗೋದ್ರಿಂದ ಆಕ್ಸಿಡೇಷನ್ ಕೂಡ ಕಮ್ಮಿ ಆಗುತ್ತೆ, ಎನರ್ಜಿ ಕಮ್ಮಿ ಆಗುತ್ತೆ, ಈ ಥರದ್ದೆಲ್ಲ ಆಗುತ್ತೆ. ಇಟ್ಸ್ ಎ ಕೈಂಡ್ ಆಫ್ ದಿಸ್ ಜೆನೆಟಿಕ್ ಡಿಸಾರ್ಡರ್. ಹಾಗಾಗಿ ಇಟ್ಸ್ ಅನ್ ಎಕ್ಸಾಂಪಲ್ ಫಾರ್ ಪಾಯಿಂಟ್ ಮ್ಯೂಟೇಷನ್. ಯಾಕಂದ್ರೆ ಅಲ್ಲಿ CTC ಹತ್ರ CAC ಫಾರ್ಮೇಶನ್ ಆಗೋದ್ರಿಂದ ಒಂದೇ ಒಂದು ಬೇಸ್ ಪೇರ್ ರೀಪ್ಲೇಸ್ ಆಗಿ ಫಾರ್ಮೇಶನ್ ಆಗೋದ್ರಿಂದ ಇದನ್ನ ಪಾಯಿಂಟ್ ಮ್ಯೂಟೇಷನ್ ಅಂತ ಕರಿತೀವಿ. ಇಟ್ಸ್ ಅನ್ ಎಕ್ಸಾಂಪಲ್ ಫಾರ್ ಜೀನ್ ಮ್ಯೂಟೇಷನ್. ಹಾಗಾಗಿ ಇಟ್ ಆಲ್ಸೋ ಆಟೋಸೋಮಲ್ ಲಿಂಕ್ಡ್ ರಿಸೆಸಿವ್ ಜೇನು. ಯಾಕಂದ್ರೆ ರಿಸೆಸಿವ್ ಜೇನ್ ಆಗಿರೋದ್ರಿಂದ ಓನ್ಲಿ ಈ ಸ್ಮಾಲೆಸ್ಟ್ ಇದ್ದಾಗ ಮಾತ್ರ ಏನಾಗುತ್ತೆ, ಇಟ್ಸ್ ಪ್ರೆಸೆಂಟ್ ಆನ್ ದ 11th ಕ್ರೋಮೋಸೋಮ್. ಅದಲ್ಲದೆ ಈಗ ಇತ್ತೀಚೆಗೆ ಸಿಕ್ಕಲ್ ಸೆಲ್ ಅನಿಮಿಯಾನ ಕೋಡಾಮಿನೆಂಟ್ ಅಂತ ಕರಿತೀವಿ. ಯಾಕೆ ಕೋಡಾಮಿನೆಂಟ್ ಅಂತ ಕರಿತೀವಿ ಅಂದ್ರೆ, ಈಗ ಕ್ಯಾಪಿಟಲ್ A ಮತ್ತೆ ಸ್ಮಾಲ್ a ಇದ್ರೆ ಇದು ಹೆಟ್ರೋಜೈಗಸ್ ಕಂಡೀಷನ್ ಇದ್ದಾಗ ಇಟ್ ಅಡ್ವಾಂಟೇಜಸ್ ಟು ದ ಪರ್ಸನ್. ಓಕೆ, ಯಾಕಂತ ಅಂದ್ರೆ ಈ ಹೆಟ್ರೋಜೈಗಸ್ ಕಂಡೀಷನ್ ಇರೋ ಪರ್ಸನ್ಸ್ಗೆ ಮಲೇರಿಯಾದಿಂದ ಪ್ರೊಟೆಕ್ಷನ್ ಸಿಗುತ್ತೆ. ಯಾಕಂದ್ರೆ ಆ ಬ್ಲಡ್ ಸೆಲ್ ಒಳಗೆ ಈ ಪ್ಲಾಸ್ಮೋಡಿಯಂ ಫ್ಯಾಸಿಫಾರಮ್ ಇದೆಯಲ್ವಾ, ಅದು ಸರ್ವೈವ್ ಆಗಲ್ಲ. ಹಾಗಾಗಿ ದೇ ಗಾಟ್ ರೆಸಿಸ್ಟೆನ್ಸ್ ಅಗೇನ್ಸ್ಟ್ ದ ಮಲೇರಿಯಾ. ಹಾಗಾಗಿ ಇದನ್ನ ಇತ್ತೀಚೆಗೆ ನಾವು ಕೋಡಾಮಿನೆಂಟ್ ಅಂತ ಕೂಡ ಕರಿತೀವಿ. ಯಾಕಂದ್ರೆ ಅದನ್ನ ಸಿಕ್ಕಲ್ ಸೆಲ್ ಅನಿಮಿಯಾನ. It is expressed in the man having recessive homozygous allelic pair. ಮ್ಯಾನ್ ಅಲ್ಲಿ ಇದು ಎಕ್ಸ್ಪ್ರೆಸ್ ಆಗೋದು, ಸಿಕ್ಕಲ್ ಸೆಲ್ ಅನಿಮಿಯಾ ಎಕ್ಸ್ಪ್ರೆಸ್ ಆಗೋದು ಯಾವಾಗ ಅಂತ ಅಂದ್ರೆ, ವೆನ್ ದೇ ಆರ್ ಪ್ರೆಸೆಂಟ್ ಇನ್ ದ ಹೋಮೋಜೈಗಸ್ ಅಲೆಲಿಕ್ ಪೇರ್. HB ಅಂದ್ರೆ ಹಿಮೋಗ್ಲೋಬಿನ್ S ಅಂತ ಇದ್ದಾಗ ಮಾತ್ರ ಎಕ್ಸ್ಪ್ರೆಸ್ ಆಗುತ್ತೆ, ನಾಟ್ ಇನ್ ದ ಹೆಟ್ರೋಜೈಗಸ್. ಯಾಕಂದ್ರೆ ಬಿಕಾಸ್ ಇಟ್ ಇಸ್ ಎ ರಿಸೆಸಿವ್ ಜೀನ್. ಎಂತ ರಿಸೆಸಿವ್? ಆಟೋಸೋಮಲ್ ರಿಸೆಸಿವ್ ಆಗಿರೋದ್ರಿಂದ HBA, HB
ಎಸ್ ಇದ್ದಾಗ ಇದು ಎಕ್ಸ್ಪ್ರೆಸ್ ಆಗಲ್ಲ. ಬಟ್ ಈ ತರ ಇದ್ದಾಗ ಹೇಳ್ದೆ ಆ ಪರ್ಸನ್ಗಳಲ್ಲಿ ಏನಾಗುತ್ತೆ, ಅಡ್ವಾಂಟೇಜ್ ಓವರ್ ನಾರ್ಮಲ್ ಪರ್ಸನ್ಸ್ ಅಂತ ಅಂದ್ರೆ ಅವುಗಳಲ್ಲಿ ರೆಸಿಸ್ಟೆನ್ಸ್ ಇರುತ್ತೆ ಅಗೇನೆಸ್ಟ್ ದ ಮಲೇರಿಯಾ. This disease person possesses sickle shaped RBC in the blood due to ಯಾಕಾಗುತ್ತೆ ಅಂದ್ರೆ ಬಿಕಾಸ್ ಆಫ್ ಡಿಫೆಕ್ಟಿವ್ ಹಿಮೋಗ್ಲೋಬಿನ್, ವೇರ್ ಅವುಗಳಲ್ಲಿ ಗ್ಲುಟಾಮಿಕ್ ಆಸಿಡ್ ಬದಲು 6th ಪೊಸಿಷನ್ ಅಲ್ಲಿ ಬೀಟಾ ಚೈನ್ ಆಫ್ ಹಿಮೋಗ್ಲೋಬಿನ್ ಇಸ್ ರಿಪ್ಲೇಸ್ಡ್ ಬೈ ಎ ವ್ಯಾಲಿನ್. ಹಿಮೋಗ್ಲೋಬಿನ್ ಯೂಸ್ ಮಾಡಪ್ಪ 4 ಚೈನ್ಸ್, ಅದರಲ್ಲಿ ಆಲ್ಫಾ ಚೈನ್ಸ್, ಬೀಟಾ ಚೈನ್ಸ್ ಅಂತ ಹೇಳ್ತೀವಿ ಅಲ್ವಾ. ಕ್ವಾಟರ್ನರಿ ಶೇಪ್ ಪ್ರೋಟೀನ್ಸ್ ಓದಿದ್ರಿ ಲಾಸ್ಟ್ ಇಯರ್. ಪ್ರೈಮರಿ, ಸೆಕೆಂಡರಿ, ಟರ್ಷರಿ, ಕ್ವಾಟರ್ನರಿ. ಆ ಕ್ವಾಟರ್ನರಿಗೆ ಎಕ್ಸಾಂಪಲ್ ಪ್ರೋಟೀನ್ಗೆ ಹಿಮೋಗ್ಲೋಬಿನ್. ಅದರಲ್ಲಿ 2 ಆಲ್ಫಾ ಚೈನ್ಸ್ ಇರುತ್ತೆ, 2 ಬೀಟಾ ಚೈನ್ಸ್ ಇರುತ್ತೆ. ಇದರಲ್ಲಿ ಬೀಟಾ ಚೈನ್ ಅಲ್ಲಿ 6th ಪೊಸಿಷನ್ ಅಲ್ಲಿ ಗ್ಲುಟಾಮಿಕ್ ಆಸಿಡ್ ಬದಲು ವ್ಯಾಲಿನ್ ಏನಾಗಿರುತ್ತೆ ರಿಪ್ಲೇಸ್ ಆಗಿರೋದ್ರಿಂದ ಡಿಫೆಕ್ಟಿವ್ ಹಿಮೋಗ್ಲೋಬಿನ್ ಪ್ರೊಡ್ಯೂಸ್ ಆಗೋದ್ರಿಂದ ದೇ ಬಿಕಮ್ ಸಿಕ್ಕಲ್ ಶೇಪ್ಡ್. ಓಕೆ, ಯಾಕಾಗುತ್ತೆ ಸಿಕ್ಕಲ್ ಶೇಪ್ಡ್ ಅಂದ್ರೆ ಇಲ್ಲಿ ಪಾಯಿಂಟ್ ಮ್ಯೂಟೇಷನ್ ಆಗುತ್ತೆ, ವೇರ್ GAG ಬದಲು GUG ಫಾರ್ಮೇಶನ್ ಆಗುತ್ತೆ. GAG ಕೋಡ್ ಫಾರ್ ದ ಗ್ಲುಟಾಮಿಕ್ ಆಸಿಡ್. ನಿಮ್ಗೆ ಟ್ರಾನ್ಸ್ಲೇಷನ್ ಅಲ್ಲಿ ಗೊತ್ತಾಗುತ್ತೆ, ಟ್ರಾನ್ಸ್ಲೇಷನ್ ಅಲ್ಲಿ ಈ GUG ಏನ್ ಕೋಡ್ ಆಗುತ್ತೆ, ವ್ಯಾಲಿನ್ ಕೋಡ್ ಆಗೋದ್ರಿಂದ ಡಿಫೆಕ್ಟಿವ್ ಹಿಮೋಗ್ಲೋಬಿನ್ ಫಾರ್ಮೇಶನ್ ಆಗಿ ದೇ ಬಿಕಮ್ ಸಿಕ್ಕಲ್ ಶೇಪ್ಡ್. ಹಾಗಾಗಿ ಅದು ಸಿಕ್ಕಲ್ ಶೇಪ್ಡ್ ಬರುತ್ತೆ. ಏನ್ ಎಫೆಕ್ಟ್ ಆಗುತ್ತೆ ಸಿಕ್ಕಲ್ ಸೆಲ್ ಅನಿಮಿಯಾ ಬಂದ್ರೆ ಅಂದ್ರೆ ಅವ್ರದ್ದು block the blood flows in the blood capillaries, because ಅವ್ರ ಶೇಪ್ ಆಗಿರೋದ್ರಿಂದ ಸಿಕ್ಕಲ್ ಶೇಪ್ ಇರೋದ್ರಿಂದ ಬ್ಲಡ್ ಕ್ಯಾಪಿಲರೀಸ್ ನ ಬ್ಲಾಕ್ ಮಾಡಿ ದೇ ಕಾಸಸ್ ಅನಿಮಿಕ್ ಕಂಡೀಷನ್. ಯಾವ ಕಂಡೀಷನ್ ನ ಕಾಸ್ ಮಾಡುತ್ತೆ, ಅನಿಮಿಕ್ ಕಂಡೀಷನ್ ನ ಕಾಸ್ ಮಾಡೋದ್ರಿಂದ ಇದನ್ನ ಸಿಕ್ಕಲ್ ಸೆಲ್ ಅನಿಮಿಯಾ ಅಂತ ಕರೆಯೋದು. ದ ಇನ್ಹೆರಿಟೆನ್ಸ್ ಪ್ಯಾಟರ್ನ್ ನ ನೋಡೋದಾದ್ರೆ ದ ಮ್ಯಾನ್ ವಿತ್ ನಾರ್ಮಲ್ ಕ್ರೋಮೋಸೋಮ್, ಮತ್ತೆ ಎಸ್ ಅಂತ ಅಂದ್ರೆ ದ ಕ್ರೋಮೋಸೋಮ್ ವಿತ್ ಸಿಕ್ಕಲ್ ಶೇಪ್ಡ್ ಜೀನ್ ಮ್ಯಾರೀಸ್ ವಿತ್ ಅವರು ಕ್ಯಾರಿಯರು, ಯಾಕಂದ್ರೆ ಇದು ರಿಸೆಸಿವ್ ಅಲ್ವಾ, ಹಾಗಾಗಿ ಆಟೋಸೋಮಲ್ ರಿಸೆಸಿವ್, ಸೆಕ್ಸ್ ಲಿಂಕ್ಡ್ ಅಲ್ಲ. ಆಗ ಬರುವಂತ ಆಫ್ ಸ್ಪ್ರಿಂಗ್ಸ್ ಗಳಲ್ಲಿ 55% ಏನಿರುತ್ತೆ ನಾರ್ಮಲ್ ಇರುತ್ತೆ, ಮತ್ತೆ 50% ಕ್ಯಾರಿಯರ್ ಇರುತ್ತೆ, 1 ಅಫೆಕ್ಟೆಡ್ ಇರುತ್ತೆ. ಓಕೆ, ಇದು ಇದರಲ್ಲಿ ಇನ್ಹೆರಿಟೆನ್ಸ್ ಪ್ಯಾಟರ್ನ್. 25% ನಾರ್ಮಲ್, 25% affected and 50% are the carrier autosomally, sex linked ಅಲ್ಲ. ಇದು ಇನ್ಹೆರಿಟೆನ್ಸ್ ಪ್ಯಾಟರ್ನ್ ಆಫ್ ಯಾವುದು ಸಿಕ್ಕಲ್ ಸೆಲ್ ಅನಿಮಿಯಾ. ನೆಕ್ಸ್ಟ್ ಒನ್ ಥಲಸೇಮಿಯಾ. ಇಟ್ ಈಸ್ ಸಮ್ವಾಟ್ ಲೈಕ್ ಸಿಕ್ಕಲ್ ಸೆಲ್ ಅನಿಮಿಯಾ ತರನೇ ಇರುತ್ತೆ, ರಿಲೇಟೆಡ್ ಟು ದ ಶೇಪ್ ಆಫ್ ದ ಬ್ಲಡ್ ಸೆಲ್ಸ್ ಓನ್ಲಿ. ಇದು ಯಾವ ಬೀಟಾ ಗ್ಲಾಬುಲಿನ್ ಆಫ್ ಹಿಮೋಗ್ಲೋಬಿನ್ ಅಂದ್ರೆ ಬೀಟಾ ಚೈನ್ ಆಯ್ತಲ್ವಾ ಅದರಲ್ಲಿ, ಬಟ್ ಕ್ರೋಮೋಸೋಮ್ ನಂಬರ್ ಡಿಫ್ರೆಂಟ್. ಇಲ್ಲಿ 16 ಕ್ರೋಮೋಸೋಮ್, ಬೇರೆ ಕ್ರೋಮೋಸೋಮ್ 2 ತರದ್ದಿದೆ, ಅಂದ್ರೆ 3 ತರದ್ದಿದೆ ಥಲಸೇಮಿಯಾ. ಅದ್ರಲ್ಲಿ ನಿಮ್ಗೆ ಆತರ ಡಿಫ್ರೆನ್ಶಿಯೇಟ್ ಮಾಡಿಲ್ಲ, ಯಾವ್ಯಾವ ಕ್ಲಾಸಿಫಿಕೇಶನ್ ಮಾಡಿಲ್ಲ ಥಲಸೇಮಿಯಾ. ಅದು ಆಲ್ಫಾ ಥಲಸೇಮಿಯಾ ಅಂತ, ಬೀಟಾ ಥಲಸೇಮಿಯಾ ಅಂತ, ಮತ್ತೆ ಡೆಲ್ಟಾ ಥಲಸೇಮಿಯಾ ಅಂತ. ಆಲ್ಫಾ ಥಲಸೇಮಿಯಾ ಅಂದ್ರೆ ಕ್ರೋಮೋಸೋಮ್ 16 ಅಲ್ಲಿ ಡಿಫೆಕ್ಟ್ ಆಗುವಂಥದ್ದು. ಬೀಟಾ ಥಲಸೇಮಿಯಾ 11th ಕ್ರೋಮೋಸೋಮ್ ಅಲ್ಲಿ, ಡೆಲ್ಟಾ ಕೂಡ 11th ಕ್ರೋಮೋಸೋಮ್ ಮೇಲೆ ಆಗುವಂಥದ್ದು. ಅವನ್ನೆಲ್ಲ ಏನ್ ಬೇಕಾಗಿಲ್ಲ ನಿಮ್ಗೆ, ಈಗ ಹೈಯರ್ ಎಜುಕೇಶನ್ ಅಲ್ಲಿ ತಿಳ್ಕೊಳ್ತೀರಿ. ಈ ಥಲಸೇಮಿಯಾದಲ್ಲಿ ನೋಡಿ ಹೇಗ್ ಫಾರ್ಮೇಶನ್ ಆಗುತ್ತೆ ಥಲಸೇಮಿಯಾ ಅಂದ್ರೆ, ಅವುಗಳಲ್ಲಿ ಮ್ಯುಟೇಷನ್ ಆಗುತ್ತೆ ಕ್ರೋಮೋಸೋಮ್ 11 ಮತ್ತೆ 16 ಅಲ್ಲಿ. 11 ಅಲ್ಲಿ ಆದ್ರೆ ಅದನ್ನ ಬೀಟಾ ಥಲಸೇಮಿಯಾ ಅಂತ ಕರೀತಾರೆ. ಎಕ್ಸೆಸ್ ಆಫ್ ಆಲ್ಫಾ ಚೈನ್ ಆದ್ರೆ 16 ಅಂದ್ರೆ ಆಲ್ಫಾ ಥಲಸೇಮಿಯಾ, 11 ಅಂದ್ರೆ ಬೀಟಾ ಥಲಸೇಮಿಯಾ. ಅದಾದ್ಮೇಲೆ ಲೈಕ್ ಈ ತರದ್ದು ಬ್ಲಡ್ ಸೆಲ್ ಮಾಲ್ ಫಾರ್ಮ್ಡ್ ಬ್ಲಡ್ ಸೆಲ್ಸ್ ಫಾರ್ಮೇಶನ್ ಆಗುತ್ತೆ. ಆಗೋದ್ರಿಂದ ಅವರಲ್ಲಿ ಕೂಡ ಮೈಲ್ಡ್ ಅನಿಮಿಕ್ ಸಿಂಪ್ಟಮ್ಸ್ ಕಾಣಿಸುತ್ತೆ ಇವುಗಳಲ್ಲಿ. ನೋಡಿ, ಕ್ಯಾರಿಯರ್ ಪರ್ಸನ್ ಮ್ಯಾರೀಸ್ ವಿತ್ ಎ ನಾರ್ಮಲ್ ಮ್ಯಾನ್ ಅಂದ್ರೆ ಇಲ್ಲೂ ಕೂಡ 25% ನಾರ್ಮಲ್ ಬರುತ್ತೆ, 25% ಕ್ಯಾರಿಯರ್ and other 25% normal and 25% carrier. ಅಂದ್ರೆ 50% ಅಂದ್ರೆ ಒಬ್ಬ ನಾರ್ಮಲ್ ಪರ್ಸನ್ ಮ್ಯಾರೀಸ್ ವಿತ್ ಎ ಕ್ಯಾರಿಯರ್ ಪರ್ಸನ್ ಆದಾಗ 50% ದ ಜೀನ್ ಕ್ಯಾರಿಯರ್ ಇರ್ತಾರೆ, ಇನ್ನ 50% ನಾರ್ಮಲ್ ಆಫ್ ಸ್ಪ್ರಿಂಗ್ಸ್ ಇರುತ್ತೆ. ಇದು ಥಲಸೇಮಿಯಾದು ಇನ್ಹೆರಿಟೆನ್ಸ್ ಆದ್ರೆ. ಏನಿದು ಥಲಸೇಮಿಯಾ ನೋಡಿ ಇಲ್ಲಿ, ಲೈಕ್ ಅದೇ ತರ ನಾರ್ಮಲ್ ಜೀನ್ ಅಂಡ್ ಬೀಟಾ ಥಲಸೇಮಿಯಾ ಜೀನ್ ಅಲ್ಲಿ ಬಿ ಅಂತ ರೆಪ್ರೆಸೆಂಟ್ ಮಾಡಿದೀವಿ. ಇಬ್ರು ಕ್ಯಾರಿಯರ್ ಆದಾಗ ಬರುವಂತಹ ಆಫ್ ಸ್ಪ್ರಿಂಗ್ಸ್ ಅಲ್ಲಿ 1 ನಾರ್ಮಲ್
2 ಕ್ಯಾರಿಯರು, 1 ಅಫೆಕ್ಟೆಡ್. 50% ಕ್ಯಾರಿಯರ್ ಇದ್ರೆ 25% ನಾರ್ಮಲ್, ಇನ್ 25% ಅಫೆಕ್ಟೆಡ್. ಈ ತರ ಥಲಸೇಮಿಯಾದಲ್ಲಿ. ಥಲಸೇಮಿಯಾ ಕೂಡ ಆಟೋಸೋಮಲ್ ರಿಸೆಸಿವ್ಗೆ ಎಕ್ಸಾಂಪಲ್. Okay, it's a kind of disorder developed in the man due to the frame shift mutation. ಫ್ರೇಮ್ ಶಿಫ್ಟ್ ಅಂದ್ರೆ 3 ಕ್ರೋಮೋಸೋಮ್ಸ್ ಶಿಫ್ಟ್ ಆಗುವಂಥದ್ದು. ಇದು ನಿಮ್ಗೆ ಮ್ಯುಟೇಷನ್ ಅಲ್ಲಿ ಹಾಗೆ ತಿಳ್ಕೊಂಡಿದ್ದೀರಿ. 16 ಕ್ರೋಮೋಸೋಮಲ್ ಆದ್ರೆ ಅದು ಆಲ್ಫಾ ಥಲಸೇಮಿಯಾ ಅಂತ ಕರಿತೀವಿ. 11th ಕ್ರೋಮೋಸೋಮಲ್ ಆದ್ರೆ ಬೀಟಾ ಥಲಸೇಮಿಯಾ ಅಂತ. ಇವರು ದೇ ಡೆವಲಪ್ ರೆಡ್ಯೂಸ್ಡ್ ಅಮೌಂಟ್ ಆಫ್ ಗ್ಲಾಬುಲಿನ್ ಇನ್ ಒನ್ ಆಫ್ ದ 4 ಹಿಮೋಗ್ಲೋಬಿನ್. 4 ಹಿಮೋಗ್ಲೋಬಿನ್ ಅಲ್ಲಿ ಯಾವ್ದಾದ್ರು ಒಂದು ಬೀಟಾ ಅಥವಾ ಆಲ್ಫಾ ಇದು ಏನಾಗುತ್ತೆ ಕಮ್ಮಿ ಆಗೋದ್ರಿಂದ ದೇ ರಿಸಲ್ಟ್ಸ್ ಇನ್ ದ ಅನಿಮಿಕ್ RBCಗಳಲ್ಲಿ ಹಿಮೋಗ್ಲೋಬಿಕ್ ಕಂಟೆಂಟ್ ಅಲ್ಲಿ 1 ಗ್ಲೋಬಿನ್ ಕಮ್ಮಿ ಆಗೋದ್ರಿಂದ ದೇ ಸಫರ್ ಫ್ರಮ್ ಅನಿಮಿಯಾ. ದಿಸ್ ರಿಸಲ್ಟ್ಸ್ ಇನ್ ದ ಕ್ವಾಂಟಿಟೇಟಿವ್ ಚೇಂಜ್ ಆಗುತ್ತೆ ಕ್ರೋಮೋಸೋಮ್ಸ್ ಅಲ್ಲಿ. 4 ಚೈನ್ ಅಲ್ಲಿ 1 ರಿಡ್ಯೂಸ್ ಆಗೋದ್ರಿಂದ ಇಟ್ಸ್ ಎ ಕ್ವಾಂಟಿಟೇಟಿವ್ ಚೇಂಜಸ್ ಆಫ್ ಹಿಮೋಗ್ಲೋಬಿಯಾ. ಬಟ್ ಸಿಕ್ಕಲ್ ಸೆಲ್ ನಲ್ಲಿ ಕ್ವಾಂಟಿಟಿ ಏನು ಚೇಂಜ್ ಆಗಲ್ಲ, ಬಟ್ ಕ್ವಾಲಿಟಿ ಚೇಂಜ್ ಆಗುತ್ತೆ. ಯಾಕಂದ್ರೆ ಅಲ್ಲಿ ಗ್ಲುಟಾಮಿಕ್ ಆಸಿಡ್ ಬದಲು ವ್ಯಾಲಿನ್ ಚೇಂಜ್ ಆಗೋದ್ರಿಂದ ಅದು ಕ್ವಾಲಿಟಿ ರೌಂಡ್ ಶೇಪ್ ಇರೋ ಬದಲು ಯಾವ ಶೇಪ್ ಆಗುತ್ತೆ, ಸಿಕ್ಕಲ್ ಶೇಪ್ ಆಗುತ್ತೆ. ಇಲ್ಲಿ ಇಷ್ಟು ಅಮೌಂಟ್ ಆಫ್ ಪ್ರೋಟೀನ್ ಪ್ರೊಡ್ಯೂಸ್ ಆಗಬೇಕು ಅಂದ್ರೆ ಬರೀ ಇಷ್ಟು ಅಮೌಂಟ್ ಆಫ್ ಪ್ರೊಡ್ಯೂಸ್ ಆಗುತ್ತೆ. ಬಿಕಾಸ್ ಕ್ವಾಂಟಿಟಿಲಿ ಹಿಮೋಗ್ಲೋಬಿನ್ದು ಪ್ರೊಡಕ್ಷನ್ ಏನಾಗುತ್ತೆ ಕಮ್ಮಿ ಆಗೋದ್ರಿಂದ. ಹಾಗಾಗಿ ಇದನ್ನ ಕ್ವಾಂಟಿಟೇಟಿವ್ ಚೇಂಜಸ್ ಅಂತ ಕರಿತೀವಿ. ಸಿಕ್ಕಲ್ ಸೆಲ್ ಅನಿಮಿನ ಕ್ವಾಲಿಟೇಟಿವ್ ಚೇಂಜಸ್ ಅಂತ ಕರಿತೀವಿ. ಓಕೆ, ಇದಿಷ್ಟು ಆಟೋಸೋಮಲ್ ರಿಸೆಸಿವ್ಗೆ ಎಕ್ಸಾಂಪಲ್, ಸಿಕ್ಕಲ್ ಸೆಲ್ ಅನಿಮಿಯಾ ಅಂಡ್ ದ ಥಲಸೇಮಿಯಾ. ಓಕೆ, ದಿಸ್ ಕಂಪ್ಲೀಟ್ಸ್ ದ ಮೆಂಡೆಲಿಯನ್ ಡಿಸಾರ್ಡರ್ಸ್. ಓಕೆ, ಇದರಲ್ಲಿ ನಾವು ಜೆನೆಟಿಕ್ ಡಿಸಾರ್ಡರ್ಸ್ ಏನಂತ ತಿಳ್ಕೊಂಡ್ವಿ. ಅದಾದ್ಮೇಲೆ ಅದರಲ್ಲಿ 2 ಟೈಪ್ಸ್ ಜೆನೆಟಿಕ್ ಡಿಸಾರ್ಡರ್ ಅಲ್ಲಿ, ಮೆಂಡೆಲಿಯನ್ ಡಿಸಾರ್ಡರ್ ಮತ್ತೆ ಕ್ರೋಮೋಸೋಮಲ್ ಡಿಸಾರ್ಡರ್. ಮತ್ತೆ ಇದರಲ್ಲಿ ಮೆಂಡೆಲಿಯನ್ ಡಿಸಾರ್ಡರ್ ನ ಫೋಕಸ್ ಮಾಡಿದ್ವಿ. ದ ಫಸ್ಟ್ ಒನ್ ಇಸ್ ಕಲರ್ ಬ್ಲೈಂಡ್ನೆಸ್, ಅದಾದ್ಮೇಲೆ ಹಿಮೋಫಿಲಿಯಾ, ಅದಾದ್ಮೇಲೆ ಸಿಕ್ಕಲ್ ಸೆಲ್ ಅನಿಮಿಯಾ, ದ ಲಾಸ್ಟ್ ಒನ್ ಇಸ್ ಥಲಸೇಮಿಯಾ. ಓಕೆ, ದಿಸ್ ಕಂಪ್ಲೀಟ್ಸ್ the Mendelian disorders